ವಿವಾದ ನಂತರ ಮತ್ತಷ್ಟು ಆಕ್ಟಿವ್ ಆಗಿರುವ ದರ್ಶನ್ ಇದೀಗ ಡೆವಿಲ್ ಚಿತ್ರೀಕರಣಕ್ಕೆ ಹೋಗಲು ತಯಾರಿ ನಡೆಸಿದ್ದಾರೆ. ಈ ನಡುವೆ ಅವರು ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ. ಸದ್ಯ ದರ್ಶನ್ ಕೈಯಲ್ಲಿ 8 ಚಿತ್ರಗಳಿದ್ದು ಇದೇ ವರ್ಷ 2 ಚಿತ್ರಗಳ ಶೂಟಿಂಗ್ ಮುಗಿಸಲು ಪ್ಲಾನ್ ಮಾಡಿದ್ದಾರಂತೆ. ಹಾಗಾದ್ರೆ ಡೆವಿಲ್ ನಂತರ ಬರಲಿರುವ ಸಿನಿಮಾ ಯಾವುದು? ಬರ್ಡೇ ನಂತರ ದರ್ಶನ್ ತೆಗೆದುಕೊಂಡಿರುವ ನಿರ್ಧಾರ ಏನು? ಈ ವರ್ಷಕ್ಕೆ ದರ್ಶನ್ ಕೊಟ್ಟ ಗುಡ್ ನ್ಯೂಸ್ ಯಾವುದು? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ದರ್ಶನ್ ನಿರ್ಧಾರ ಅಚಲ. ಒಂದಲ್ಲ ಎರಡೆರಡು ಉಡುಗೊರೆ. ಕಾಡದಿರಲಿ ಆ ನೋವು, ಅದೇ ದಾಸನಿಗೆ ನಿಜವಾದ ಆಸರೆ. ಫ್ಯಾನ್ಸ್ ಜೊತೆ ದರ್ಶನ್ ಹುಟ್ಟುಹಬ್ಬ ಆಚರಿಸಿಕೊಳ್ಳದೆ ಇದ್ದರೂ ಡೆವಿಲ್ ಚಿತ್ರದ ಟೀಸರ್ ರಿಲೀಸ್ ಮಾಡಿಸಿ ಅದ್ಭುತವಾದ ಉಡುಗೊರೆಯನ್ನೇ ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಫ್ಯಾನ್ಸ್ ಆಚರಿಸಿದ ಹುಟ್ಟುಹಬ್ಬದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಧನ್ಯವಾದ ಕೂಡ ಅರ್ಪಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪದ ಆಘಾತದಿಂದ ಇಂಚಿಂಚು ಆಚೆ ಬರ್ತಾ ಇರುವ ದರ್ಶನ್ ಇದೀಗ ಅದ್ಭುತವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬೆನ್ನು ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ಚಿತ್ರೀಕರಣಕ್ಕೆ ತೆರಳಲು ನಿರ್ಧರಿಸಿದ್ದಾರೆ. ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ ಆಪ್ತರು ಹೇಳುವ ಪ್ರಕಾರ ಮಾರ್ಚ್ನಿಂದ ಡೆವಿಲ್ ಚಿತ್ರೀಕರಣದಲ್ಲಿ ತೊಡಗಲಿದ್ದಾರಂತೆ ದರ್ಶನ್. ಬೆಂಗಳೂರಿನಾಚೆಯ ಚಿತ್ರೀಕರಣಕ್ಕೆ ತೆರಳಲು ಅನುಮತಿ ಕೂಡ ಪಡೆಯಲಿದ್ದಾರಂತೆ. ಚಿತ್ರೀಕರಣಕ್ಕಾಗಿ ದೈಹಿಕವಾಗಿ ದರ್ಶನ್ ಸಿದ್ಧರಾಗ್ತಾ ಇದ್ದು ಮಾರ್ಚ್ 2ನೇ ವಾರದ ವೇಳೆಗೆ ಡೆವಿಲ್ ಚಿತ್ರತಂಡವನ್ನು ಸೇರಿಕೊಳ್ಳಲಿದ್ದಾರಂತೆ. ಜೂನ್ ಅಷ್ಟೊತ್ತಿಗೆ ಡೆವಿಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಮಾಡುವ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರಂತೆ. ಈ ಸಿನಿಮಾ ಮುಗಿತಾ ಇದ್ದಂತೆ ಹೊಸ ಸಿನಿಮಾದ ಕೆಲಸದಲ್ಲಿ ದರ್ಶನ್ ತೊಡಗಿಕೊಳ್ಳಲಿದ್ದಾರೆ. ದರ್ಶನ್ ಅವರ ಕೈಯಲ್ಲಿರೋದು ಸದ್ಯಕ್ಕೆ ಬರೋಬ್ಬರಿ 8 ಚಿತ್ರಗಳು. ಅಂದುಕೊಂಡಂತೆ ಆಗಿದ್ದರೆ ಡೆವಿಲ್ ನಂತರ KVN ಬ್ಯಾನರ್ನಲ್ಲಿ ಚಿತ್ರ ಆಗಬೇಕಿತ್ತು. ಆದರೆ ಅಲ್ಲೊಂದು ಸಣ್ಣ ಸಮಸ್ಯೆ ಇದೆ ಎನ್ನಲಾಗ್ತಾ ಇದೆ. ಹಾಗಾಗಿ ಡೆವಿಲ್ ನಂತರ ತಮಿಳು ನಿರ್ಮಾಪಕ ರಮೇಶ್ ಪಿಳ್ಳೈ ಅವರ ಚಿತ್ರಕ್ಕೆ ದರ್ಶನ್ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರವನ್ನು ತಮಿಳು ನಿರ್ದೇಶಕರೇ ಮಾಡಲಿದ್ದಾರೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಇದೇ ವರ್ಷದಲ್ಲೇ ಈ ಸಿನಿಮಾದ ಶೂಟಿಂಗನ್ನು ಮುಗಿಸುವ ಸಿದ್ಧತೆ ಕೂಡ ಆಗಿದೆಯಂತೆ. ವರ್ಷಕ್ಕೆ ಕನಿಷ್ಠ 2 ಚಿತ್ರಗಳನ್ನು ಮಾಡ್ತೀನಿ ಅಂತ ಈ ಹಿಂದೆಯೇ ದರ್ಶನ್ ನಿರ್ಧಾರ ಪ್ರಕಟಿಸಿದರು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರ ಆ ನಿರ್ಧಾರಕ್ಕೆ ಬದ್ಧರಾಗಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ಮತ್ತೆ ಹಳೆ ಫಾರಂಗೆ ದರ್ಶನ್ ಮರಳಿದ್ದಾರೆ. ಇದೇ ವರ್ಷದಿಂದಲೇ ವರ್ಷಕ್ಕೆ 2 ಚಿತ್ರಗಳು ಮಾಡುವ ನಿರ್ಧಾರಕ್ಕೆ ಅವರು ವಾಪಸ್ಸಾಗಿದ್ದಾರೆ. ಡೆವಿಲ್ ಮತ್ತು ಮತ್ತೊಂದು ಸಿನಿಮಾ ಇದೇ ವರ್ಷ ಮುಗಿಸಲಿದ್ದಾರಂತೆ. ಇದಕ್ಕಿಂತ ಫ್ಯಾನ್ಸ್ಗೆ ಖುಷಿ ಪಡೋ ಸುದ್ದಿ ಏನಿದೆ ಹೇಳಿ? ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪದ ಗುಂಗಿನಲ್ಲಿರುವ ದರ್ಶನ್ ಅದರಿಂದ ಹೊರಬರುವ ಐಡಿಯಾ ಕೂಡ ಈ ನಿರ್ಧಾರದ ಹಿಂದಿದೆ ಎನ್ನಲಾಗ್ತಾ ಇದೆ. ದರ್ಶನ್ ಸದ್ಯ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಿರುವ ಜಾಮೀನಿನ ವಿರುದ್ಧ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದೆ. ಅಲ್ಲೇನಾದರೂ ಎಡವಟ್ಟಾದರೆ ನಿರ್ಧಾರದಲ್ಲಿ ಹೊಯ್ದಾಟ ಕಾಣಬಹುದು. ಇಲ್ಲದೇ ಇದ್ದರೆ ಪ್ಲಾನ್ ಮುಂದುವರಿಯಲಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.